ಅವಕಾಶಗಳು ಸಿಗುವ ಹೊತ್ತಿಗೆ ಕೆಲ ಕ್ರಿಕೆಟಿಗರು ನತದೃಷ್ಟ ಎಂಬ ಹಣೆಪಟ್ಟಿ ಹೊತ್ಕೊಂಡು ಸೈಡ್ಲೈನ್ ಆಗಿಬಿಡ್ತಾರೆ. ಕ್ರಿಕೆಟ್ ಲೋಕದಲ್ಲಿ ಮತ್ತೊಬ್ಬ ಹರಕೆಯ ಕುರಿ ರೆಡಿಯಾಗಿದ್ದಾರೆ. ಅವರೇ ಋತುರಾಜ್ ಗಾಯಕ್ವಾಡ್. ನಾಯಕನಿಗಿರಬೇಕಾದ ತಾಳ್ಮೆ ಇದೆ, ಸಂಯಮ ಇದೆ, ಕ್ರಿಕೆಟಿಂಗ್ ಬ್ರೈನ್ ಇದೆ, ಎಲ್ಲ ಸಿಚುಯೇಷನ್ಗಳನ್ನು ಕೂಡ ಹ್ಯಾಂಡಲ್ ಮಾಡಬೇಕಾದ ಕೆಪಾಸಿಟಿ ಇದೆ. ಆದರೆ ಅವಕಾಶ ಇನ್ನೇನು ಕೈಗೆ ಸಿಗುತ್ತೆ ಎಂಬಷ್ಟರಲ್ಲಿ ಕೈ ಜಾರಿ ಹೋಗಿಯೇ ಬಿಡ್ತಿದೆ. ಇದು ಚಾನ್ಸ್ ತಪ್ಪಿದ್ದು ಅಥವಾ ಚಾನ್ಸ್ ತಪ್ಪಿಸಿದ್ದು ಅಂತೂ ಋತುರಾಜ್ ಗಾಯಕ್ವಾಡ್ ಎಂಬ ಸ್ಟ್ಯಾಂಡರ್ಡ್ ಕ್ರಿಕೆಟರ್ ಶ್ರೀಲಂಕಾ ಸರಣಿಯಿಂದ ಔಟ್ ಆಗಿ ಆಯಿತು. ಹೋಗ್ಲಿ, IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಪಟ್ಟದರಸ ನಾನೇ ಎಂದು ಬೀಗುವ ಹಾಗೂ ಇಲ್ಲ. ಯಾಕಂದ್ರೆ ಈತನ ಕ್ಯಾಪ್ಟನ್ಸಿಗೆ ಕೊಡಲು ಡೆಲ್ಲಿ ಹೀರೋ ರಿಷಬ್ ಪಂತ್ ಚೆನ್ನೈಗೆ ಬರೋದು ಗ್ಯಾರಂಟಿಯಾಗಿದೆ. ಹಾಗಿದ್ರೆ ಇಲ್ಲಿ ಗಾಯಕ್ವಾಡ್ ಏರುವ ಏಣಿಯನ್ನ ತಳ್ಳಿದ್ಯಾರು? ರಿಷಬ್ ಪಂತ್ಗೆ ಆಹ್ವಾನ ನೀಡಿದ್ಯಾರು? ಪ್ರತಿಭೆಗೆ ನೀರು ಎರೆದವರೇ ಪಟ್ಟ ಕಿತ್ತುಕೊಳ್ತಾರ? ಈ ಎಲ್ಲ ವಿಚಾರಗಳನ್ನ ಹೇಳ್ತೇನೆ ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ಈ ಬಾರಿ IPL ಮ್ಯಾಚ್ನಲ್ಲಿ CSK ಟೀಮ್ ಮೇಲೆ ಸಿಕ್ಕಾಪಟ್ಟೆ ಹೋಪ್ಸ್ ಅಂತೂ ಇದ್ದೇ ಇತ್ತು. ನೀವು ಕೂಡ ಗಮನಿಸಿರಬಹುದು. ಇಲ್ಲಿ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಆದರೂ ಕೂಡ ತಂಡವನ್ನು ಇಂಡೈರೆಕ್ಟ್ ಆಗಿ ಮುನ್ನಡೆಸಿದ್ದು ಒನ್ ಅಂಡ್ ಓನ್ಲಿ ಗ್ರೇಟ್ ಕ್ರಿಕೆಟರ್ MS ಧೋನಿ. ಈ ವರ್ಷ ಧೋನಿಯೇ ಟೀಮ್ನಲ್ಲಿದ್ರು. ಹೀಗಾಗಿ ಗಾಯಕ್ವಾಡ್ ಪ್ರತಿ ಸಿಚುವೇಶನ್ನಲ್ಲೂ ಕೂಡ ಧೋನಿ ಆಜ್ಞೆಗೆ ಕಾಯ್ತಾನೆ ಇದ್ರು. ನೆಕ್ಸ್ಟ್ ಸೀಸನ್ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ 43 ವರ್ಷದ ಮಹೇಂದ್ರ ಸಿಂಗ್ ಧೋನಿ ಮುಂದಿನ ಸೀಸನ್ನಲ್ಲಿ CSK ಪರ ಕಣಕ್ಕಿಳಿಯೋದು ಡೌಟ್ ಇದೆ. ಧೋನಿ ಟೀಮ್ನಲ್ಲಿ ಇಲ್ಲದಿದ್ರೆ CSK ಗೆಲುವಿನ ದಡ ಮುಟ್ಟೋದು ಕೂಡ ಡೌಟೇ. ಹೀಗಾಗಿಯೇ ಹೊಸ ತಂಡ ಕಟ್ಟಲು ಧೋನಿ ತೆರೆಮರೆಯ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಇದರ ಆರಂಭವೇ ರಿಷಬ್ ಪಂತ್ ಎಂಟ್ರಿ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ರಿಷಬ್ ಪಂತ್ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಳ್ಳುವುದು ಬಹುತೇಕ ಪಕ್ಕಾ ಆಗಿದೆ. ಆದರೆ ರಿಷಬ್ ಪಂತ್ ಡೆಲ್ಲಿ ಡೇ ಡೆವಿಲ್ ಅಂತಾನೆ ಫೇಮಸ್. ಡೆಲ್ಲಿ ಟೀಮ್ ರಿಷಬ್ ಪಂತ್ಗೆ ಎಲ್ಲ ಕೊಟ್ಟಿದೆ. ಕ್ಯಾಪ್ಟನ್ಸಿ, ವಿಕೆಟ್ ಕೀಪಿಂಗ್ ಪ್ರತಿಯೊಂದು ಕೂಡ ರಿಷಬ್ ಪಂತ್ ಹೇಳಿದಂತೆ ಅಲ್ಲಿ ಆಗುತ್ತೆ. ಹೀಗಿದ್ರೂ ಕೂಡ ರಿಷಬ್ ಪಂತ್ CSKಗೆ ಹಾರೋದು ಗ್ಯಾರಂಟಿ ಎನ್ನಲಾಗಿದೆ. ಇದರ ಹಿಂದಿರೋ ಸೂತ್ರಧಾರಿಯೇ ಧೋನಿ. ಕ್ಯಾಪ್ಟನ್ ಕೂಲ್ ಸೂಚನೆ ಮೇರೆಗೆ ರಿಷಬ್ ಪಂತ್ ಈ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಕೆಲವೊಂದು ಮೂಲಗಳ ಪ್ರಕಾರ ರಿಷಬ್ ಪಂತ್ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಂಡ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಖರೀದಿಸುವ ಬಗ್ಗೆ ಪಂತ್ಗೆ ಧೋನಿ ಮಾತು ಕೊಟ್ಟಿದ್ದಾರಂತೆ. ಇದೇ ಕಾರಣದಿಂದಾಗಿ ಇದೀಗ ರಿಷಬ್ ಪಂತ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕತ್ವವನ್ನು ತ್ಯಜಿಸಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ರಿಷಬ್ ಪಂತ್ ಎಂಟ್ರಿ ಕೊಟ್ರೆ ನಾಯಕತ್ವ ಕೂಡ ಇವರದ್ದೇ ಅನ್ನೋದು ಕೂಡ ಸತ್ಯ. ಹಾಗಾದ್ರೆ ಇಲ್ಲಿ ಬಲಿಪಶು ಯಾರು? ಕಳೆದ ಸೀಸನ್ನಲ್ಲಿ ಋತುರಾಜ್ ಗಾಯಕ್ವಾಡ್ಗೆ ಧೋನಿ ಪಟ್ಟ ಕಟ್ಟಿದ್ರು. ಶಿಷ್ಯನಿಗಾಗಿ ಧೋನಿ ನಾಯಕನ ಪಟ್ಟ ಬಿಟ್ಟುಕೊಟ್ರು ಅನ್ನೋದೇ ಸಿಕ್ಕಾಪಟ್ಟೆ ಸೌಂಡ್ ಮಾಡೋ ಸುದ್ದಿಯಾಗಿತ್ತು. ಧೋನಿ ನೆಕ್ಸ್ಟ್ IPL ಆಡಲ್ಲ, ಇದಕ್ಕಾಗಿಯೇ ಋತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿ ನೀಡಿದ್ದಾರೆ ಅಂತಾನೆ ಭಾವಿಸಲಾಗಿತ್ತು. ಆದ್ರೆ ಈಗ ಕೇವಲ ಒಂದೇ ವರ್ಷದಲ್ಲಿ ಧೋನಿ ಪ್ಲಾನ್ ಚೇಂಜ್ ಆಗಿದ್ಯಾಕೆ? ಬಹುಶಃ ಋತುರಾಜ್ ಧೋನಿ ಅವಲಂಬಿಸಿಯೇ ತಂಡವನ್ನು ಮುನ್ನಡೆಸಿದ್ರು. ಹೀಗೆ ಆದರೆ CSKಗೆ ಭವಿಷ್ಯ ಇಲ್ಲ. ಧೋನಿ ಇಲ್ಲದೆ ಇದ್ರೂ ಕೂಡ ತಂಡವನ್ನು ಮುನ್ನಡೆಸಬಲ್ಲ ಸಮರ್ಥ ನಾಯಕನ ಅವಶ್ಯಕತೆ CSK ತಂಡಕ್ಕಿದೆ. ಹೀಗಾಗಿ ರಿಷಬ್ ಪಂತ್ ಅವರ ಮೇಲೆ CSK ಕಣ್ಣಿಟ್ಟಿದೆ. ಇಲ್ಲಿ ಪಂತ್ ಅವರ ಆಯ್ಕೆಯಿಂದ CSK 2 ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅಂದ್ರೆ ಧೋನಿಯ ಸ್ಥಾನದಲ್ಲಿ ಹೊಸ ವಿಕೆಟ್ ಕೀಪರ್ ಹಾಗೆ ನಾಯಕನಾಗಿ ರಿಷಬ್ ಪಂತ್ ಅವರನ್ನ ಕಣಕ್ಕಿಳಿಸಬಹುದು. ಈ ಮೂಲಕ ಮಹೇಂದ್ರ ಸಿಂಗ್ ಧೋನಿಯ ಉತ್ತರಾಧಿಕಾರಿಯಾಗಿ ರಿಷಬ್ ಪಂತ್ ಮೆರೆಯಬಹುದು. ಹೇಳಿ ಕೇಳಿ ಋತುರಾಜ್ ಗಾಯಕ್ವಾಡ್ ನಂಬಿಕಸ್ಥ ಮತ್ತು ಕ್ಲಾಸಿಕ್ ಆಟಗಾರ. ಈ ಸಲ IPL ಸೀಸನ್ ಮತ್ತು ಜಿಂಬಾಬ್ವೆ ವಿರುದ್ಧದ T20 ಸರಣಿಯಲ್ಲೂ ಕೂಡ ಭರ್ಜರಿ ಫಾರ್ಮ್ ತೋರಿಸಿರೋ ಕ್ರಿಕೆಟರ್. ಆದರೆ ಲಂಕಾ ಸರಣಿಗೆ ಆಯ್ಕೆ ಮಾಡೋ ಕಮಿಟಿಗೆ ಗಾಯಕ್ವಾಡ್ ಆಟ ನೋಡೋಕೆ ಪುರುಸೊತ್ತೇ ಇಲ್ವೇನೋ. ಯಾರನ್ನ ಸೆಲೆಕ್ಟ್ ಮಾಡಬೇಕು ಮಾಡಿ ಆಗಿದೆ. ಇತ್ತ ಗುರು ಧೋನಿ ಗಾಯಕ್ವಾಡ್ಗೆ CSK ಟೀಮ್ನಲ್ಲಿ ಗಟ್ಟಿ ನೆಲೆ ಕಟ್ಟಿಕೊಡ್ತಾರ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಗಾಯಕ್ವಾಡ್ ನಾಯಕನಾಗಿದ್ರು ಕೂಡ ಧೋನಿ ಗಾಯಕ್ವಾಡ್ ಹಿಂದೆಯೇ ಇದ್ದು ಮಾರ್ಗದರ್ಶನ ನೀಡಿದ್ದು ಕೂಡ ಸತ್ಯವೇ. ಗಾಯಕ್ವಾಡ್ ಅವರ ನಾಯಕತ್ವದಲ್ಲಿ ಯಾವುದೇ ಲೋಪವಿಲ್ಲದಿದ್ರೂ ಸಹ ಅವರು ಧೋನಿಯಂತೆ ಪ್ರಭಾವ ಬೀರಲು ಸಾಧ್ಯವಾಗಲಿಲ್ಲ. ಮುಂದಿನ ಋತುವಿನಲ್ಲಿ ಧೋನಿಯಂತಹ ಗೇಮ್ ಪ್ಲಾನ್ ಮತ್ತು ಕೌಶಲ್ಯಗಳನ್ನು ಹೊಂದಿರುವ ಆಟಗಾರನನ್ನ ನಾಯಕನನ್ನಾಗಿ ನೇಮಿಸೋದು ಕೂಡ CSKಗೆ ಅನಿವಾರ್ಯನೇ. ಹೀಗಾಗಿ ರಿಷಬ್ ಪಂತ್ CSK ಕ್ಯಾಪ್ಟನ್ ಪಟ್ಟ ಕೇರ್ಲಿ ಅನ್ನೋದು ಕೂಡ CSK ಮ್ಯಾನೇಜ್ಮೆಂಟ್ ಐಡಿಯಾ. ಹೀಗಾಗಿ ಗಾಯಕ್ವಾಡ್ ಒಬ್ಬ ಶ್ರೇಷ್ಠ ಮತ್ತು ರನ್ ಬಲ ಕೊಡೋ ಆಟಗಾರನೇ. ಹೀಗಾಗಿ CSK ಗಾಯಕ್ವಾಡ್ಗೆ ಕೈ ಕೊಡೋದೇ ಇದ್ರೂ ಕೂಡ ನಾಯಕತ್ವದಿಂದ ಇಳಿಸೋದು ಗ್ಯಾರಂಟಿ. ರಿಷಬ್ ಪಂತ್ CSK ಎಂಟ್ರಿ ಮತ್ತು ಗಾಯಕ್ವಾಡ್ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.